ಎಸ್ಆರ್ ಹಿರೇಮಠ್ ಎಂಬ ಶಬ್ದ ಕೇಳಿದ್ರೆ ಸಾಕು ಕೆಲವು ಭ್ರಷ್ಟ ರಾಜಕಾರಣಿಗಳು ಕುಂತಲ್ಲೇ ಬೆಚ್ಚಿ ಬೀಳ್ತಾರೆ, ಬೆವರುತ್ತಾರೆ. ಅಂತಹ ಭ್ರಷ್ಟರ ಭಂಡರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿರುವವರೇ ಎಸ್ಆರ್ ಹಿರೇಮಠ್. ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಎದೆ ಎತ್ತಿ ನಿಲ್ಲುವ, ಅವರ ಆಟಾಟೋಪಗಳಿಗೆ ಸೊಪ್ಪು ಹಾಕದೆ ಮುನ್ನುಗ್ಗುವ, ಸತ್ಯ ಮತ್ತು ನ್ಯಾಯವನ್ನ ಎತ್ತಿ ಹಿಡಿಯಲು ನಿಷ್ಠುರವಾಗಿ ನಡೆದುಕೊಳ್ಳುವ ಎಸ್ಆರ್ ಹಿರೇಮಠ್ ಒಂದು ಅರ್ಥದಲ್ಲಿ ರಿಯಲ್ ಲೈಫ್ ಹೀರೋ. ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಹೆಚ್ಚಾಗುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತುವ, ಭ್ರಷ್ಟರಿಗೆ ಶಿಕ್ಷೆಯಾಗುವವರೆಗೆ ವಿರಮಿಸಲು ಒಲ್ಲದಂತ ವ್ಯಕ್ತಿಯಾಗಿರುವ ಎಸ್ಆರ್ ಹಿರೇಮಠ್ರ ಬದುಕು ಮತ್ತು ಹೋರಾಟದ ಬಗ್ಗೆ ಒಂದು ಪಕ್ಷಿನೋಟ ಇಲ್ಲಿದೆ. ಎಸ್ಆರ್ ಹಿರೇಮಠ್ ಅಂದ್ರೆ ಸಂಗಯ್ಯ ರಾಜಯ್ಯ ಹಿರೇಮಠ್. ಜನಿಸಿದ್ದು 1944ರ ನವೆಂಬರ್ 5ರಂದು. ಧಾರವಾಡ ಜಿಲ್ಲೆ ರೋಣ ತಾಲೂಕಿನ ಬೆಳವಣಕಿ ಇವರ ಹುಟ್ಟೂರು. ಇವರ ತಂದೆ ರಾಜಯ್ಯ, ತಾಯಿ ರಾಜವ್ವ. ಕೃಷಿಕರಾಗಿದ್ದ ರಾಜಯ್ಯನವರು ಸಹಕಾರ ಚಳುವಳಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲೂ ತೊಡಗಿಸಿಕೊಂಡಿದ್ದವರು. ಬಡವರ ಪರವಾಗಿ ಹೋರಾಟ ನಡೆಸುತ್ತಿದ್ದ ರಾಜಯ್ಯನವರ ಮೇಲೆ ದ್ವೇಷ ಸಾಧಿಸುತ್ತಿದ್ದ ಊರಿನ ಶ್ರೀಮಂತರು ಅವರನ್ನ ಕೊಲೆ ಮಾಡಲು ಸಂಚು ರೂಪಿಸಿದ್ರು. ಆಗ ರಾಜಯ್ಯನವರು ಸಂಸಾರದೊಂದಿಗೆ ಬಿಜಾಪುರಕ್ಕೆ ವಲಸೆ ಹೋಗಿದ್ರು. ಅಲ್ಲಿ ಕಟ್ಟಡ ಕೆಲಸದ ಕಾಂಟ್ರಾಕ್ಟರ್ ಆಗಿ ಕೆಲಸ ನಿರ್ವಹಿಸುವಾಗ ಕ್ಷಯ ರೋಗಕ್ಕೆ ತುತ್ತಾಗಿ ಕೊನೆಯುಸಿರೆಳೆದ್ರು. ಆಗ ಸಂಗಯ್ಯ ಹಿರೇಮಠ್ ಕೇವಲ 5 ವರ್ಷದ ಬಾಲಕ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ಬಾಲಕ ಸಂಗಯ್ಯ ಆಟ ಆಡುವ ವಯಸ್ಸಿನಲ್ಲೇ ದಿನಗೂಲಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಇಷ್ಟಾದರೂ ಸಂಗಯ್ಯ ಹಿರೇಮಠ್ ಓದಿನಲ್ಲಿ ಮುಂದಿದ್ರು. ಬಸ್ ಕಂಡಕ್ಟರ್ ಆಗಿದ್ದ ಇವರ ಅಣ್ಣ ಮನೆಯನ್ನ ನಿಭಾಯಿಸ್ತಿದ್ರು. ಬಾಲಕ ಸಂಗಯ್ಯ ಹಿರೇಮಠ್ ತರುತ್ತಿದ್ದ ಕೂಲಿ ಹಣ ಆತನ ವಿದ್ಯಾಭ್ಯಾಸದ ಖರ್ಚಿಗೆ ಬಳಕೆಯಾಗ್ತಿತ್ತು. ಬಿಜಾಪುರದ ಶಾಲೆಯಲ್ಲಿ ತರಗತಿಗೆ ಮೊದಲಿಗನಾಗಿದ್ದ ಹಿರೇಮಠರು ಹೈಸ್ಕೂಲ್ನಲ್ಲಿರುವಾಗಲೇ ನ್ಯಾಷನಲ್ ಮೆರಿಟ್ ಸ್ಟೂಡೆಂಟ್ ಎಂದು ಹೆಸರು ಗಳಿಸಿದ್ರು. 1961ರ ಎಸ್ಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಗಳಿಸಿದ್ರು. ಆ ನಂತರ ಫಸ್ಟ್ ಕ್ಲಾಸ್ನಲ್ಲಿ ಪಿಯುಸಿ ಮುಗಿಸಿ ಹುಬ್ಬಳ್ಳಿಯ ಬಿವಿ ಭೂಮರೆಡ್ಡಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿಗೆ ಸೇರ್ಕೊಂಡ್ರು. 1967ರಲ್ಲಿ ಬಿಇ ಮುಗಿಸಿದ ಹಿರೇಮಠರು ಅದೇ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲವು ಕಾಲ ಸೇವೆ ಸಲ್ಲಿಸಿದ್ರು. ಆನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಗೆ ತೆರಳಿದ ಹಿರೇಮಠರು ಮ್ಯಾನ್ಹಟನ್ನ ಕ್ಯಾನ್ಸಾಸ್ ಸ್ಟೇಟ್ ವಿವಿಯಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಪದವಿ ಪಡೆದ್ರು. ಮುಂದೆ ಶಿಕಾಗೋದ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಂಬಿಎ ಮಾಡಿದ್ರು. ಅನಂತರ ಅಮೆರಿಕಾದಲ್ಲಿ ವೃತ್ತಿ ಜೀವನ ಆರಂಭಿಸಿದ ಹಿರೇಮಠರು 3 ದೊಡ್ಡ ಕಂಪನಿಗಳ ಉನ್ನತ ಹುದ್ದೆಯಲ್ಲಿ 10 ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ರು. ಹಿರೇಮಠರು ಅಮೆರಿಕಾದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಮಯದಲ್ಲಿಯೇ ಭಾರತೀಯ ಗ್ರಾಮೀಣ ಬಡಜನರ ಬಗೆಗಿನ ಕಳಕಳಿ ಇರಿಸಿಕೊಂಡಿದ್ರು. ಇದು 1974ರಲ್ಲಿ ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಸಂಸ್ಥೆಯಾಗಿ ರೂಪುಗೊಳ್ಳಲು ಕಾರಣವಾಯಿತು. 1975ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ರು. ಇದನ್ನ ಖಂಡಿಸಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದ್ವು. ಈ ವೇಳೆ ಅಮೆರಿಕದಲ್ಲೂ ಇದರ ವಿರುದ್ಧ ದನಿ ಎತ್ತಿದವರು ಹಿರೇಮಠ್ ಮತ್ತು ಅವರ ಗೆಳೆಯರು. 1977ರಲ್ಲಿ ಜಯಪ್ರಕಾಶ್ ನಾರಾಯಣ್ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಬಂದಾಗ ಅವರನ್ನ ಭೇಟಿಯಾಗಿದ್ದ ಹಿರೇಮಠರು ಭಾರತದ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಸಿದ್ರು. ಇದು ಭಾರತದಲ್ಲಿ ಬಡವರ ಬಗ್ಗೆ ಕೆಲಸ ಮಾಡುವ ಹಿರೇಮಠರ ಚಿಂತನೆಗೆ ಭದ್ರ ಬುನಾದಿ ಹಾಕಿಕೊಟ್ಟಿತ್ತು. 1975ರಿಂದ 77ರ ವೇಳೆ ಶಿಕಾಗೋದ ಫೆಡರಲ್ ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿನ ಗೆಳೆಯರ ಬಳಗದಲ್ಲಿ ಹಿರೇಮಠ್ಗೆ ಪರಿಚಿತರಾದವರೇ ಅಮೆರಿಕದ ಹೆಣ್ಣುಮಗಳು ಮಾವಿಸ್ ಸಿಗ್ವಾಲ್ಟ್. ಇವರ ಸ್ನೇಹ ಪ್ರೀತಿಯಾಗಿ ಬೆಳೆದ ನಂತರ ಮಾವಿಸ್ ಮತ್ತು ಎಸ್ಆರ್ ಹಿರೇಮಠರು ವಿವಾಹವಾದ್ರು. ಮದುವೆಯ ಬಳಿಕ ಮಾವಿಸ್ ತಮ್ಮ ಹೆಸರನ್ನ ಶ್ಯಾಮಲಾ ಹಿರೇಮಠ್ ಎಂದು ಬದಲಿಸಿಕೊಂಡ್ರು.
ಸಮಾಜಶಾಸ್ತ್ರದಲ್ಲಿ ಪದವಿ ಪಡೆದಿದ್ದ ಮಾವಿಸ್ ಸ್ವಯಂ ಸೇವಕಿಯಾಗಿ ಪಶ್ಚಿಮ ಆಫ್ರಿಕಾದ ಸಿಯೆರ್ರಾ ಲಿಯೋನ್ನಲ್ಲಿ 2 ವರ್ಷಗಳ ಕಾಲ ಸೇವೆ ಮಾಡಿ ಬಂದಿದ್ರು. ಪತಿ ಮತ್ತು ಪತ್ನಿ ಸಮಾನ ಮನಸ್ಥಿತಿಯುಳ್ಳವರಾಗಿದ್ದು ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ನಿಂತರು. ಹಿರೇಮಠ ದಂಪತಿಗೆ 2 ಮಕ್ಕಳು, ಮಗ ರಾಜ್, ಮಗಳು ಶೀಲಾ. ಭಾರತಕ್ಕೆ ಮರಳಬೇಕೆಂಬ ತುಡಿತ ಹೆಚ್ಚಾದ ಹಿನ್ನೆಲೆಯಲ್ಲಿ 1979ರ ಜುಲೈ 1ರಂದು ಹಿರೇಮಠರು ತಮ್ಮ ಕುಟುಂಬದೊಂದಿಗೆ ಅಮೆರಿಕ ದೇಶವನ್ನ ತೊರೆದು ಭಾರತಕ್ಕೆ ವಾಪಸ್ಸಾದ್ರು. ಧಾರವಾಡಕ್ಕೆ ಬಂದ ಹಿರೇಮಠರು ರಾಣಿಬೆನ್ನೂರು ತಾಲೂಕಿನ ಮಡ್ಲೇರಿ ಗ್ರಾಮವನ್ನ ತಮ್ಮ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡ್ರು. ತಮ್ಮ ಮಕ್ಕಳನ್ನ ಅಲ್ಲಿನ ಸರ್ಕಾರಿ ಶಾಲೆಗೆ ಸೇರಿಸಿದ್ರು. ಆ ನಂತರ ಇಂಡಿಯನ್ ಡೆವಲಪ್ಮೆಂಟ್ ಸರ್ವಿಸ್ ಸಂಸ್ಥೆ ಸ್ಥಾಪಿಸಿದ್ರು. ಗ್ರಾಮೀಣಾಭಿವೃದ್ಧಿ, ಮಹಿಳಾ ಸಶಕ್ತೀಕರಣಕ್ಕಾಗಿ ಮಡ್ಲೇರಿ ಸುತ್ತಮುತ್ತಲ ಹಳ್ಳಿಗಳನ್ನ ಆರಿಸಿಕೊಂಡು ಕೆಲಸ ಪ್ರಾರಂಭಿಸಿದ್ರು. ಹಿರೇಮಠರು ಸ್ಥಾಪಿಸಿದ ಸಂಸ್ಥೆಯ ಕಾರ್ಯವನ್ನ ಗಮನಿಸಿ 1982ರಲ್ಲಿ ನೆದರ್ಲ್ಯಾಂಡ್ ದೇಶದ ಹಿವೋ ಸಂಸ್ಥೆ ಜಾಪ್ ವ್ಯಾನ್ ಪ್ರಾಗ್ ಬಹುಮಾನ ನೀಡಿತು. ಇದಾದ ಬಳಿಕ ಹಿರೇಮಠರು ನೈರ್ಮಲ್ಯ ಕುರಿತ ಜನಪರ ಹೋರಾಟವನ್ನ ಕೈಗೆತ್ತಿಕೊಂಡ್ರು. 1983ರಲ್ಲಿ ತುಂಗಭದ್ರಾ ನದಿಗೆ ಹರಿಹರ ಪಾಲಿಫೈಬರ್ ಕಾರ್ಖಾನೆ ಮಾಲಿನ್ಯಪೂರಿತ ನೀರನ್ನ ಬಿಡ್ತಿತ್ತು. ಇದರಿಂದ ಸಾವಿರಾರು ಸಂಖ್ಯೆಯ ಮೀನುಗಳು ಸತ್ತು ಬೀಳುತ್ತಿದ್ವು. ಹರಿಹರ ಮತ್ತು ರಾಣಿಬೆನ್ನೂರಿನ 16 ಹಳ್ಳಿಗಳು ಕಲುಷಿತ ನೀರಿನಿಂದ ತೊಂದರೆಗೊಳಗಾಗ್ತಿದ್ವು. ಕಾರ್ಖಾನೆಯ ವಿರುದ್ಧ ಹೋರಾಟಕ್ಕಿಳಿದಿದ್ದ ತುಂಗಭದ್ರಾ ನದಿ ಮಾಲಿನ್ಯ ಸಮಿತಿ ಜೊತೆ ಸೇರಿದ ಹಿರೇಮಠರು ಹೋರಾಟಕ್ಕೊಂದು ಹೊಸ ತಿರುವು ಕೊಟ್ರು ಮತ್ತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನೆರವಾದ್ರು. ಆ ನಂತರ 1984ರಲ್ಲಿ ಹಿರೇಮಠರು ಸಮಾನ ಮನಸ್ಕ ಗೆಳೆಯರೊಂದಿಗೆ ಸೇರಿ ಧಾರವಾಡದಲ್ಲಿ ಸಮಾಜ ಪರಿವರ್ತನಾ ಸಮುದಾಯವನ್ನ ಸ್ಥಾಪಿಸಿದ್ರು. ಈ ಸಂಸ್ಥೆಯ ಮೂಲಕ ಕರ್ನಾಟಕದಲ್ಲಿ ಪರಿಸರ ಮಾಲಿನ್ಯ, ಭೂ ಸಂರಕ್ಷಣೆ ಇತ್ಯಾದಿ ವಿಚಾರಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಶುರು ಮಾಡಿದ್ರು. ಹಲವು ಹೋರಾಟಗಳ ಸಂದರ್ಭದಲ್ಲಿ ಹಿರೇಮಠರಿಗೆ ವಿವಿಧ ಕ್ಷೇತ್ರಗಳ ಗಣ್ಯರಾದ ಶಿವರಾಮ ಕಾರಂತರು, ಚಿಪ್ಕೋ ಚಳವಳಿಯ ಚಂಡಿ ಪ್ರಸಾದ್ ಭಟ್, ಪತ್ರಕರ್ತ ಕುಲದೀಪ್ ನಾಯರ್ ಅವರುಗಳ ಪರಿಚಯವಾಯಿತು. ಇವರ ಜೊತೆಗೂಡಿದ ಹಿರೇಮಠರು ಪಶ್ಚಿಮ ಘಟ್ಟ ಉಳಿಸಿ ಚಳವಳಿಯನ್ನ ಕೈಗೆತ್ತಿಕೊಂಡ್ರು. ಧಾರವಾಡ ಜಿಲ್ಲೆ ಕುಸ್ನೂರು ಬಳಿ ಸಾವಿರಾರು ಎಕರೆ ಭೂಮಿಯನ್ನ ಕರ್ನಾಟಕ ಸರ್ಕಾರ ಕರ್ನಾಟಕ ಪಲ್ಪ್ ವುಡ್ ಕಂಪನಿಯೊಂದಿಗೆ ಕಡಿಮೆ ಬೆಲೆಗೆ ಒಪ್ಪಂದ ಮಾಡಿಕೊಂಡು ನೀಲಗಿರಿ ಗಿಡಗಳನ್ನ ಬೆಳೆಸಲು ನೀಡಿತ್ತು. ನೀಲಗಿರಿ ನೆಡೋದ್ರಿಂದ ಭೂಮಿ ಹಾಳಾಗುತ್ತಿತ್ತು ಮತ್ತು ಅದರ ಮರದಿಂದ ರೇಯಾನ್ ಎಂಬ ದಾರ ತೆಗೆಯೋ ಕಾರ್ಖಾನೆಯಿಂದ ಜನರ ಆರೋಗ್ಯಕ್ಕೆ ಹಾನಿಯಾಗ್ತಿತ್ತು. ಇದನ್ನ ವಿರೋಧಿಸಿ ಕಿತ್ಕೋ ಹಚ್ಕೋ ಅಂದ್ರೆ ಪ್ಲಕ್ ಅಂಡ್ ಪ್ಲಾಂಟ್ ಚಳುವಳಿಯನ್ನ ಹಮ್ಮಿಕೊಂಡ್ರು. ನೀಲಗಿರಿ ಗಿಡಗಳನ್ನ ಕಿತ್ತು ಹಾಕಿದ ಯುವ ಹೋರಾಟಗಾರರು ಹಣ್ಣಿನ ಗಿಡವನ್ನ ನೆಡುವ ಮೂಲಕ ಅಹಿಂಸಾತ್ಮಕ ಹೋರಾಟವನ್ನ ಆರಂಭಿಸಿದ್ರು. 1991ರಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋದ ಈ ಹೋರಾಟದಲ್ಲಿ ಸಮಾಜ ಪರಿವರ್ತನಾ ಸಮುದಾಯಕ್ಕೆ ಗೆಲುವು ದೊರೆಯಿತು. ಇದಾದ ನಂತರ ಹಿರೇಮಠರು ಕೈಗೆತ್ತಿಕೊಂಡಿದ್ದೇ ಕರ್ನಾಟಕ ರಾಜಕಾರಣದಲ್ಲಿ ಇತಿಹಾಸ ಸೃಷ್ಟಿಸಿದ ಗಣಿ ಮಾಫಿಯಾ ವಿರುದ್ಧದ ಹೋರಾಟ. ಬಳ್ಳಾರಿ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಜನರ ಬದುಕುವ ಹಕ್ಕಿಗೆ ಧಕ್ಕೆಯಾಗಿದೆ ಎಂದು ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದವರು ಎಸ್ಆರ್ ಹಿರೇಮಠ್. ಗಣಿಗಾರಿಕೆಯಿಂದ ಆಗಿರುವ ಅನಾಹುತಗಳ ಬಗ್ಗೆ ದೇಶದ ಕಣ್ಣು ತೆರೆಯುವಂತೆ ಮಾಡಿದ್ರು. ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬಲಿಷ್ಠರಾಗಿದ್ದ ಗಣಿ ಧಣಿಗಳ ವಿರುದ್ಧ ಸೆಡ್ಡು ಹೊಡೆದು ನಿಂತರು. ಬಳ್ಳಾರಿಯಲ್ಲಿನ ಅಕ್ರಮ ಗಣಿಗಾರಿಕೆಯಿಂದ ಭಾರತ ದೇಶದ ಅಪಾರ ಗಣಿ ಸಂಪತ್ತು ಲೂಟಿಯಾಗೋದ್ರ ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗ್ತಿತ್ತು. ತೊರೆಗಳು, ಝರಿಗಳು ಗಣಿ ಧೂಳಿನಿಂದ ಕೆಂಪಾಗಿದ್ವು. ಜನರ ಆರೋಗ್ಯವೂ ಹಾಳಾಗಿತ್ತು. ಹಿರೇಮಠರ ಅರ್ಜಿ ಆಧರಿಸಿ ಸುಪ್ರೀಂ ಕೋರ್ಟ್ನ ಅರಣ್ಯ ಪೀಠ ಕೇಂದ್ರ ಉನ್ನತಾಧಿಕಾರಿ ಸಮಿತಿ ರಚಿಸಿದ್ದು, ಗಡಿ ರೇಖೆಗಳನ್ನ ಗುರುತಿಸಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಸ್ಥಗಿತಗೊಳಿಸಿದ್ದು ಈಗ ಇತಿಹಾಸ. ಇದೇ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಕರ್ನಾಟಕದ ಅಂದಿನ ಲೋಕಾಯುಕ್ತರು ಸಲ್ಲಿಸಿದ ವರದಿ ಪರಿಣಾಮವಾಗಿ ಅಂದಿನ ಸಿಎಂ ಯಡಿಯೂರಪ್ಪ ಅಧಿಕಾರ ಕಳೆದುಕೊಂಡ್ರು. ಗಣಿ ಧಣಿ ಜನಾರ್ದನ ರೆಡ್ಡಿ ಜೈಲು ಸೇರುವಂತಾಗಿತ್ತು.
ಗಣಿಧಣಿಗಳ ಅಟ್ಟಹಾಸಕ್ಕೆ ಅಂತ್ಯ ಹಾಡಿದ ನಂತರವೂ ತಮ್ಮ ಹೋರಾಟವನ್ನ ಮುಂದುವರೆಸಿರುವ ಹಿರೇಮಠರು ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅಳಿಯ ಸಿದ್ಧಾರ್ಥ್ ವಿರುದ್ಧ ಭೂ ಕಬಳಿಕೆ ಆರೋಪ ಮಾಡಿದ್ರು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ಸಿದ್ಧಾರ್ಥ್ ಅವರು ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶಕ್ಕೆ ಸೇರಿದ 100 ಎಕರೆಗೂ ಅಧಿಕ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ರು. ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾದ ಡಿಕೆ ಶಿವಕುಮಾರ್ ವಿರುದ್ಧ ದನಿ ಎತ್ತಿರುವ ಹಿರೇಮಠರು ಭ್ರಷ್ಟಾಚಾರ, ಅಕ್ರಮ, ಅಧಿಕಾರ ದುರ್ಬಳಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಗಾಲಿ ಜನಾರ್ದನ ರೆಡ್ಡಿಯನ್ನು ಮೀರಿಸಿದ ಹಿರಿಯಣ್ಣ ಎಂದು ಬಣ್ಣಿಸಿದ್ದಾರೆ. ಸಹಕಾರ ಸಂಘಗಳ ಲಕ್ಷಾಂತರ ಕೋಟಿ ರೂಪಾಯಿಗಳ ಹಗರಣದಲ್ಲಿ ಇಂಧನ ಖಾತೆ ಸಚಿವ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ ಎಂಬ ಆರೋಪವನ್ನು ಹೊರಿಸಿದ್ದಾರೆ. ಈ ನಡುವೆ ಸರ್ಕಾರ ಮತ್ತು ಕೆಲವು ರಾಜಕಾರಣಿಗಳು ಹಿರೇಮಠರನ್ನ ಮಟ್ಟ ಹಾಕಲು ಪ್ರಯತ್ನವನ್ನು ನಡೆಸಿದ್ದೂ ಇದೆ. ಹಿರೇಮಠರು ವಿದೇಶಿ ವಿನಿಮಯ ಕಾಯ್ದೆ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿ ತನಿಖೆ ನಡೆಸಲು ಜಾರಿ ನಿರ್ದೇಶನಾಲಯಕ್ಕೆ ಶಿಫಾರಸು ಮಾಡಿದ್ದು ತನಿಖೆ ನಡೆಯುತ್ತಿದೆ. ಕೆಲವರು ಎಸ್ಆರ್ ಹಿರೇಮಠ ಅವರನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪರ ಧೋರಣೆ ಹೊಂದಿದ್ದಾರೆ ಎಂದು ಟೀಕಿಸುತ್ತಾರೆ. ಇನ್ನು ಕೆಲವರು ಹಿರೇಮಠ್ಗೆ ಅಧಿಕಾರಸ್ಥರ ವಿರುದ್ಧ ಸುಮ್ಮನೆ ಹರಿಹಾಯೋದೇ ಒಂದು ಚಟವಾಗಿ ಬಿಟ್ಟಿದೆ ಎನ್ನುತ್ತಾರೆ. ಇದೆಲ್ಲ ಏನೇ ಇರಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ದೇಶದಲ್ಲಿರುವ ಕಾನೂನು ಮತ್ತು ನ್ಯಾಯ ವ್ಯವಸ್ಥೆಯನ್ನೇ ಅಸ್ತ್ರದಂತೆ ಬಳಸಿಕೊಂಡು ಭ್ರಷ್ಟರನ್ನ ಜೈಲಿಗೆ ಕಳುಹಿಸಬಹುದು, ಮಂತ್ರಿಯನ್ನ ಮನೆಗೆ ಕಳುಹಿಸಬಹುದು ಅನ್ನೋದನ್ನ ಎಸ್ಆರ್ ಹಿರೇಮಠರು ಸಾಬೀತು ಮಾಡಿದ್ದಾರೆ. ತಮ್ಮ ಹೋರಾಟದ ಮೂಲಕ ಭ್ರಷ್ಟರಲ್ಲಿ ಭಯ ಮತ್ತು ಆತಂಕ ಉಂಟು ಮಾಡುತ್ತಿದ್ದಾರೆ. ಎಸ್ಆರ್ ಹಿರೇಮಠರ ಹೋರಾಟ ಮುಂದುವರಿಯಲಿ. ಜನಸಾಮಾನ್ಯರು ಕೂಡ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಲು ಪ್ರೇರಣೆ ನೀಡಲಿ.